ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪುಟ್ಟ ಕಂದಮ್ಮನ ಮೇಲೆ ಕಣ್ಣು ಹಾಕಿ ಕೊಲೆ ಮಾಡಿದ್ದ ಕೀಚಕನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಕಾಮತೃಷೆ ತೀರಿಸಿಕೊಳ್ಳಲು ಬಾಲಕಿಯನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿದ್ದ ಈತ. ಪುಟ್ಟ ಕಂದಮ್ಮನ ಮೇಲೆ ಕಣ್ಣು ಹಾಕಿ ಕೊಲೆ ಮಾಡಿದ್ದ ಕೀಚಕ ಅರೆಸ್ಟ್. ಕಾಮತೃಷೆ ತೀರಿಸಿಕೊಳ್ಳಲು ಬಾಲಕಿಯನ್ನ ಕಿಡ್ನಾಪ್ ಮಾಡಿದ್ದ. 4 ವರ್ಷದ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯಕ್ಕೆ ಯತ್ನಿಸಿದ್ದ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರಿಂದ ಆರೋಪಿ ಅಸ್ಮತ್ ಅಲಿ ಬಂಧನವಾಗಿದೆ. ಎಲೆಕ್ಟ್ರಾನಿಕ್ ಸಿಟಿಯ ಶೆಡ್ ಒಂದರಲ್ಲಿ ಬಾಲಕಿಯ ಕುಟುಂಬ ವಾಸವಿತ್ತು. ಪ್ಲಾಸ್ಟಿಕ್ ಮತ್ತು ಚಿಂದಿಯನ್ನ ಆ ಕುಟುಂಬ ಆರಿಸಿ ಕೆಲಸವನ್ನ ಮಾಡ್ತಾ ಇತ್ತು. ಈಗಾಗಲೇ ಒಂದ್ ಕಡೆ ಬಾಲಕಿಯ ಪೋಷಕರಿದ್ದ ಪ್ರದೇಶದ ಪಕ್ಕ ಶೆಡ್ನಲ್ಲಿದ್ದ ಆರೋಪಿ ಇದ್ದ. ಇನ್ನು ಮಾರ್ಚ್ 27ರಂದು ಆಟವಾಡ್ತಾ ಇದ್ದ ಬಾಲಕಿಯನ್ನ ಅಸ್ಮತ್ ಅಲಿ ಕಿಡ್ನಾಪ್ ಮಾಡಿದ್ದಾನೆ. ಮಗು ಕಿರಿಚಿಕೊಳ್ತಾ ಇದ್ದಂತೆ ಮಗುವಿನ ಬಾಯಿ ಮುಚ್ಚಿ ಅಸ್ಮತ್ ಅಲಿ ಕೂಡಿ ಹಾಕಿದ್ದ. ತದನಂತರ ಬಟ್ಟೆಯಿಂದ ಕುತ್ತಿಗೆಯನ್ನ ಬಿಗಿದಿದ್ದಾನೆ. ನೆಲಕ್ಕೆ ಗುದ್ದಿ ಬಾಲಕಿಯನ್ನ ಕೊಂದಿದ್ದ ಕೀಚಕ ಈತ. ಬಾಲಕಿ ನಾಪತ್ತೆಯಾಗಿದ್ದಾಳೆ ಅಂತ ಪೋಷಕರು ಕೂಡ ದೂರು ನೀಡಿದ್ರು. ನೋಡಿ ಎಂತೆಲ್ಲ ಜನ ಇರ್ತಾರೆ ಪಾಪ. ಪುಟ್ಟ ಕಂದಮ್ಮ 4 ವರ್ಷದ ಬಾಲಕಿಯ ಮೇಲೆ ಈತ ಲೈಂಗಿಕ ದೌರ್ಜನ್ಯಕ್ಕೆ ಯತ್ನಿಸಿದ್ದಾನೆ. ಇನ್ನು ಅವರು ಅಸ್ಸಾಂದವರು ಅಂತ ಹೇಳಿ ಬಾಲಕಿಯ ಕುಟುಂಬದವರು ಗೊತ್ತಾಗ್ತಾ ಇದೆ. ಪುಟ್ಟ ಕಂದಮ್ಮನ ಮೇಲೆ ಕಣ್ಣು ಹಾಕಿ ತನ್ನ ಕಾಮತೃಷಿಯನ್ನ ತೀರಿಸಿಕೊಳ್ಳೋದಕ್ಕೆ ಬಾಲಕಿಯನ್ನ ಕಿಡ್ನಾಪ್ ಮಾಡಿ ಶೆಡ್ ಒಂದರಲ್ಲಿ ಈತ ಕೂಡ ಹಾಕಿದ್ದ. ಆ ಪುಟ್ಟ ಬಾಲಕಿ ಕೀಚಿಕೊಳ್ತಾ ಇದ್ದಂತೆ ಏನೂ ಗೊತ್ತಿಲ್ಲದಂತೆ ಇದ್ದ ಕೀಚಕನ ಸುಳಿವು ಸಿಕ್ಕಿದೆ ಒಂದು ರೋಚಕ. ವಿಟ್ಟಸಂದ್ರದ ತೋಪಿಗೆ ಕರೆದೊಯ್ದು 2 ಕೈ ಕಟ್ಟಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದ. ಬಾಲಕಿಯ ಖಾಸಗಿ ಭಾಗಕ್ಕೆ ಮರದ ಕೊಂಬೆಯಿಂದ ಚುಚ್ಚಿದ ಕೀಚಕ ಈತ. ಬಾಲಕಿಯನ್ನ ಕೊಲೆ ಮಾಡಿ ಏನೋ ಗೊತ್ತಿಲ್ಲದಂತೆ ನಾಟಕವನ್ನ ಆಡಿದ್ದ. ಇನ್ನು ಒಂದ್ ಕಡೆ ಏನೋ ಗೊತ್ತಿಲ್ಲದಂತೆ ಇದ್ದ ಕೀಚಕನ ಸುಳಿವು ಸಿಕ್ಕಿದೆ ಒಂದು ರೋಚಕ ಅಂತಾನೆ ಹೇಳ್ಬೋದು. ಇನ್ನು ಬಾಲಕಿಯ ಖಾಸಗಿ ಭಾಗಕ್ಕೆ ಮರದ ಕೊಂಬೆಯಿಂದ ಚುಚ್ಚಿದ ಕಿರಾತಕ ಈತ. ಬಾಲಕಿಯನ್ನ ಕೊಲೆ ಮಾಡಿ ಏನೋ ಗೊತ್ತಿಲ್ಲದಂತೆ ಶೆಡ್ಗೆ ಬಂದಿದ್ದ ಅಸ್ಮತ್ ಅಲಿ. ಬಳಿಕ ವಿಟ್ಟಸಂದ್ರದ ತೋಪಿನಲ್ಲಿ ಬಾಲಕಿಯ ಮೃತದೇಹ ಪತ್ತೆಯಾಗಿದೆ. ಇನ್ನು ಸ್ಥಳ ಪರಿಶೀಲಿಸಿ ನೇರ ಆರೋಪಿ ಇದ್ದ ಶೆಡ್ಗೆ ಕರೆದೊಯ್ದಿತ್ತು ಡಾಗ್ ಸ್ಕ್ವಾಡ್. ಆರೋಪಿ ಶೆಡ್ ಬಳಿ ಸಿಕ್ಕಿತು ಬಾಲಕಿಯ ಕುತ್ತಿಗೆ ಮತ್ತು ಕೈಗೆ ಕಟ್ಟಿದ ಬಟ್ಟೆಯ ತುಂಡು. ಆರೋಪಿಯನ್ನ ಕರೆತಂದು ಈಗಾಗಲೇ ಪೊಲೀಸರು ಕೂಡ ವಿಚಾರಣೆ ಮಾಡಿದ್ದಾರೆ. ವಿಚಾರಿಸಿದ ನಂತರ ಈ ಅಸ್ಮತ್ ಅಲಿ ಕಿರಾತಕ ಅಸ್ಮತ್ ಅಲಿ ಬಾಯಿ ಬಿಟ್ಟಿದ್ದಾನೆ. ಆರೋಪಿ ಅಸ್ಮತ್ ಅಲಿಯನ್ನ ಪೊಲೀಸರು ಈಗಾಗಲೇ ಜೈಲಿಗಟ್ಟಿರುವಂಥದ್ದು. ಆ ಮಗುನ ಹೊಡೆದು ಹಿಡ್ಕೊಂಡು ಏನಾದರೂ ಮಾಡೋಕ್ಕೆ ಪ್ರಯತ್ನ ಪಟ್ಟಾಗ ತುಂಬ ಕಿರ್ಚ್ಕೊಂಡಾಗ ಆ ಹುಡುಗಿನ ಹಂಗೆ ನೆಲಕ್ಕೆ ಅಪ್ಪಳಿಸ್ತಾನೆ. ಹಾಗಾಗಿ ಆ ಮಗು ಹಾಗೆ ಪ್ರಜ್ಞೆ ತುಂಬಿ ಮಲಗ್ತಾಳೆ. ಆ ಸಂದರ್ಭದಲ್ಲಿ ಅವನು ಅಲ್ಲೇ ಶೆಡ್ಡಲ್ಲಿ ಇನ್ನೊಂದು ಪ್ಲೇಸಿಗೆ ತಗೊಂಡೋಗಿ ಆ ಹುಡುಗನ್ನ ಬಚ್ಚಿಟ್ಬಿಟ್ಟು ಏನೂ ಗೊತ್ತಿಲ್ಲದಿರೋ ಬರ್ತಾಯಿರ್ತಾರೆ. ಅದು ಈ ರಫೀಕುಲ್ ಇಸ್ಲಾಮು ನೋಡಿರ್ತಾನೆ. ನೋಡಿದಾಗ ನಿನಗೆ ಒಂದು 2 ಲಕ್ಷ ರೂಪಾಯಿ ಹಣ ನಾನು ಕೊಡ್ತೀನಿ, ಈ ವಿಷಯವನ್ನು ನೀವು ಯಾರಿಗೂ ತಿಳಿಸ್ಬಾರ್ದು, ತಿಳಿಸಿದ್ರೆ ನಿನಗೂ ಸಹ ನಾನು ಇಲ್ಲಿ ಬಿಡೋಲ್ಲ ಅಂತ ಒಂದು ವಾರ್ನ್ ಮಾಡಿರ್ತಾನೆ. ಹಾಗಾಗಿ ಆ ಹುಡುಗ ಚುಪ್ಪಾಗಿ ಇರ್ತಾನೆ. ಅಸ್ಮತ್ ಅಲಿಯನ್ನು ನಾವು ದಿನಾಂಕ 20ನೇ ತಾರೀಕು ಠಾಣೆಗೆ ಕರ್ಕೊಂಬರ್ತೀವಿ. ಕೃತ್ಯ ನಡೆದ ಸುಮಾರು 1 ತಿಂಗಳದ ನಂತರ ಒಂದು 27ನೇ ತಾರೀಕು ನಡೆದ 20ನೇ ತಾರೀಕು ಅಂದರೆ ಆಲ್ಮೋಸ್ಟ್ ಒಂದು 30 ಡೇಸ್ ಈ ಕೇಸಲ್ಲಿ ನಮಗೆ ಯಾವುದು ತುಂಬ ವಿಶೇಷವಾದಂತಹ ಎಲ್ಲ ಕೇಸ್ಗಳನ್ನ ನಾವು ಬಿಟ್ಟು ಈ ಮಗು ಕೇಸನ್ನ ಪತ್ತೆ ಮಾಡಲೇಬೇಕು ಅಂಥೇಳಿ ಎಲ್ಲ ಆಯಾಮಗಳಲ್ಲಿ ನಾವು ಚರ್ಚೆ ಮಾಡಿದಾಗ 20ನೇ ತಾರೀಕು ಆರೋಪಿ ಸಿಗ್ತಾನೆ. ಅವನು ಈಗ ನಾವು ತೀವ್ರ ವಿಚಾರಣೆಗೊಳಿಸಿದಾಗ ಮತ್ತು ಏನು ಪ್ರತ್ಯಕ್ಷ